ಸರ್, ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿಲ್ಲ ಸರ್. ಆದರೂ ನೋಡಪ್ಪ, ಹಣ ತಗೊಳ್ಳೋ ನೀನೇ 1000 ಸಲ ಯೋಚನೆ ಮಾಡ್ತೀಯ ಅಂದಮೇಲೆ ಹಣ ಕೊಡೋ ನಾನೇ ಯೋಚನೆ ಮಾಡಬೇಡ. ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಹಣ ಕೊಡ್ತೀನಿ, ಇಲ್ಲಾಂದ್ರೆ ತಿನ್ನಕ್ಕೆ ನೆಮ್ಮದಿ ಆಗ್ಬಿಡು. ಲಡ್ಡು ತಿನ್ಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಿದ್ರೆ ಆಗಲ್ಲ. ಏನೋ ಯೋಚನೆ ಮಾಡ್ತಾ ಇದೆಯಾ? ಬೇಗ ಸೈನ್ ಮಾಡಿಕೊಡು. ಸರ್, ನೀವು ಕೇಳಿದಾಗೇನೆ 10 ಬ್ಲ್ಯಾಂಕ್ ಚೆಕ್ಗೆ ಸೈನ್ ಮಾಡಿದ್ದೀನಿ. ತಗೊಳ್ಳಿ ಸರ್. ನೋಡ್ತಮ್ಮ, ಬಡವನೋ ಶ್ರೀಮಂತನೋ ನನಗೆ ವಿಶ್ವಾಸ ಮುಖ್ಯ. ತಗೋ. ಥ್ಯಾಂಕ್ ಯು ಸರ್. ಇದರ 67,000 ರೂಪಾಯಿ ಇದೆ. 67,000ನಾ? ಸರ್, ನಾನು ಕೇಳಿದ್ದು 1 ಲಕ್ಷ ರೂಪಾಯಿ. ನಾನು ಕೊಟ್ಟಿದ್ದು 1 ಲಕ್ಷನೇ ತಮ್ಮ. ಏನ್ ತಮ್ಮ ಆಗ ನೋಡ್ತಾ ಇದ್ಯಾ? ನೀನ್ ಕೇಳಿದ್ದು 1 ಲಕ್ಷ, ಅದಕ್ಕೆ 3% ಇಂಟ್ರೆಸ್ಟ್ ಹಾಕಿ ತಿಂಗಳು 3,000 ಹಾಗೆ 10 ತಿಂಗಳು 30,000 ಕಳೆದ್ರೆ ಎಷ್ಟು ಉಳಿಯುತ್ತೆ ಹೇಳ? ಸರ್, ಹಾಗೆ ನೋಡಿದ್ರೆ ನನ್ನ ಹತ್ರ 70,000 ರೂಪಾಯಿ ಇರಬೇಕು. ಇಲ್ಲಿ ನೋಡಿದ್ರೆ ಬರೀ 67,000 ರೂಪಾಯಿ ಇದೆ. ನನ್ನ ಕಮಿಷನ್ 3,000 ಕಳೆದು 67,000 ರೂಪಾಯಿ ಕೊಡ್ತೀನಿ. ಸರಿಯಾಗಿ ಎಣಿಸ್ಕೋ. ಏನ್ ಸರ್, ಇದಕ್ಕೆ 3,000 ರೂಪಾಯಿ ಕಮಿಷನ್ನಾ? ಹೌದಪ್ಪ. ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಡಾಕ್ಯುಮೆಂಟೇಶನ್ ಫೀಸು ಅದು ಇದು ಅಂತ ತಗೊಳಲ್ವಾ? ನಾನು ಹಾಗೆ ತಗೊಂಡಿದ್ದೀನಿ. 100ಕ್ಕೆ 30 ರೂಪಾಯಿಗೆ ಕಮಿಷನ್ ತಗೊಂಡಿದ್ದೀನಿ. ಹಾಗೆ ನೋಡಿದ್ರೆ ಬ್ಯಾಂಕ್ ವ್ಯವಹಾರಕ್ಕಿಂತ ಲಾಭನೇ ಆಯ್ತು ನಿನ್ಗೆ. ಅಲ್ಲ ಸರ್, ಪೂರ್ತಿಯಾಗಿ 1 ಲಕ್ಷ ರೂಪಾಯಿ ಕೊಡ್ತೀರಾ ಅಂತ ಬಂದ್ರೆ ನೀವು ಇಂಟ್ರೆಸ್ಟು ಕಮಿಷನ್ ಅಂತೆಲ್ಲ ಅಮೌಂಟ್ನೆಲ್ಲ ಕಟ್ ಮಾಡಿದ್ದೀರಾ. ನಾನೊಂದು 2 ತಿಂಗಳಲ್ಲಿ ವಾಪಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಸರ್. ಆದ್ರೆ ನೀವು ನೋಡಿದ್ರೆ 10 ತಿಂಗಳು ಇಂಟ್ರೆಸ್ಟ್ ಒಟ್ಟಿಗೆ ಹಾಕ್ಬಿಟ್ಟಿದ್ದೀರಾ. ನೋಡ್ತಮ್ಮ, ಈಗಲೂ ಟೈಮ್ ಇರಿಲ್ಲ. ನಿನ್ನ ಹಣ ವಾಪಸ್ ಕೊಟ್ಟು ಚೆಕ್ ತಗೊಂಡು ಹೋಗ್ತಾ ಇರೋ. ಇಲ್ಲ ಸರ್, ಸರಿ, ಪರವಾಗಿಲ್ಲ ಬಿಡಿ ಸರ್. ಬಾರೋ ಪ್ರಕಾಶ್, ಹೋಗೋಣ. ಬರ್ತೀವಿ ಸರ್. ಹೊರಡಿ. ಏಯ್ ಪ್ರಕಾಶ, ಏನೋ ಇದು? ಹೊರಗಡೆ ಇದೇ ರೀತಿನ ಎಲ್ಲರೂ ಸಾಲ ತಗೊಳ್ಳೋದು. ನಾವು ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ 10,000 ರೂಪಾಯಿಗೆ ಪೂರ್ತಿ 10,000 ರೂಪಾಯಿ ಕೊಡ್ತಾರೆ. ಇವ್ರೇನೋ ಇದು ಅರ್ಧಂಬರ್ಧ ಕೊಡ್ತಾ ಇದ್ದಾರೆ. ಲೋ, ಅರ್ಧ ತಗೊಂಡೆ ಅಂತ ದುಃಖ ಪಡ್ಬೇಡ, ಅದಕ್ಕಾದ್ರೂ ಖುಷಿ ಪಡು. ಏನೋ ಹೇಳ್ತಾ ಇದೀಯ ನೀನು? ಲೆಕ್ಕ ನೋಡಿದ್ರೆ ನಾನು ಈಗ 3 ಲಕ್ಷ ರೂಪಾಯಿ ತಗೊಂಡಿದ್ದೀನಿ. ಆದ್ರೆ ನನ್ನ ಕೈಗೆ ಸೇರಿರೋದು ಬರೀ 2,49,000 ರೂಪಾಯಿ ಮಾತ್ರ. ಹಾಗಾದ್ರೆ ನಾನು ಬಡ್ಡಿ ಮಾತ್ರ 50,000 ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾ? ಅವತ್ ನಾನು ನಿನ್ಗೇನ್ ಹೇಳ್ದೆ? ಬಡ್ಡಿಗೆ ದುಡ್ಡು ತಗೊಂಡ್ರೆ ಕಣ್ಣಲ್ಲಿ ರಕ್ತ ಸುರಿಯುತ್ತೆ ಅಂತ ಹೇಳಿದ್ನೋ ಇಲ್ವೋ? ನೀನೇನ್ ಹೇಳ್ದೆ? ನನಗೆ ಗೌರವನೇ ಮುಖ್ಯ, ದುಡ್ಡು ಕಾಸೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ದೆ. ಲೈ, ಕುತ್ಕೆ ಮೇಲೆ ಕತ್ತಿ ಇಟ್ಟು ದುಡ್ಡು ಕೇಳ್ತಾರಲ್ಲ, ಹಾಗೆ ಇವರು ಬಡ್ಡಿನ ಕೀಳ್ತಾರೆ ಕಣ. ಲೋ, ಇವಾಗೂ ಏನ್ ಕಾಲ ಮಿಂಚಿಲ್ಲ. ತಗೊಂಡ್ ದುಡ್ಡನ್ನ ಸೀದಾ ಕೊಟ್ಬಿಡು. ನಿಮ್ಮ ಅವನ ಹತ್ರ 6 ತಿಂಗಳು ಟೈಮ್ ಕೇಳು. ಅದಕ್ಕೇನು ಇಂಟ್ರೆಸ್ಟ್ ಇಲ್ವಲ್ಲ? ನೋಡಪ್ಪ, ಅದ್ ಮಾತ್ರ ಸಾಧ್ಯನೇ ಇಲ್ಲ. ತುಳಸಿ ಚಿಕ್ಕ ಮಾಡಿದ ಮಾತು ಇನ್ನೂ ನನ್ನ ಕಿವಿಲಿ ಸೂಜಿ ಚುಚ್ಚೋ ಹಾಗೆ ಕೇಳ್ತಾ ಇದೆ. ಅಲ್ಲ ಕಣ, 4 ಲಕ್ಷ ರೂಪಾಯಿಗೆ ಇನ್ನೂ 4 ಲಕ್ಷ ರೂಪಾಯಿ ಬಡ್ಡಿ ಆದ್ರೂ ಪರವಾಗಿಲ್ಲ. ಆದ್ರೆ ನಾನು ಹೇಗಾದ್ರೂ ಮಾಡಿ ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ದಯವಿಟ್ಟು ಉಳಿದ ದುಡ್ಡಿಗೆಲ್ಲ ಏರ್ಪಾಡು ಮಾಡೋ ಪ್ಲೀಸ್. ಹಲೋ, ಹೇಳಿ ಸುಕುಮಾರ್. ಓಹೋ, ಹೌದಾ? ವೆರಿ ಗುಡ್. ನಾನು ಸಂಜೆನೆ ಬಂದು ತಗೋತೀನಿ. ಇಲ್ಲ ಸುಕುಮಾರ್, ನಾನು ಬಡ್ಡಿ ಎಲ್ಲ ಕರೆಕ್ಟಾಗಿ ಕಟ್ಬಿಡ್ತೀನಿ. ನನಗೆ 1 ಲಕ್ಷ ರೂಪಾಯಿ ಕೊಡಿ, ನಾನು ಇನ್ನು 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಹಾಂ, ತುಂಬ ಥ್ಯಾಂಕ್ಸ್ ಸುಕುಮಾರ್. ನಾನು ಸಂಜೆ ಬಂದು ಅಲ್ಲೇ ತಗೋತೀನಿ. ಓಕೆ, ಬಾಯ್. ಲೋ ಪ್ರಕಾಶ, ನನ್ನ ಫ್ರೆಂಡ್ ಒಬ್ಬನ ಹತ್ರ 1 ಲಕ್ಷ ರೂಪಾಯಿ ಕೇಳಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ನು ಏರ್ಪಾಡು ಮಾಡಿದಾನೆ ಕಣೋ. ಹಾಗೋ ಈಗೋ 3,49,000 ರೂಪಾಯಿ ಏರ್ಪಾಡು ಆಗಿದೆ ಕಣೋ. ಇನ್ನು ಮಿಕ್ಕಿದ 50,000 ರೂಪಾಯಿ ಅಡ್ಜಸ್ಟ್ ಆಗಬೇಕು. ಲೋ, ಹೇಗಾದ್ರೂ ಮಾಡಿ 50,000 ರೂಪಾಯಿ ಅಡ್ಜಸ್ಟ್ ಮಾಡೋ. ನನಗೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಏಯ್,
ನೀನೇ ಹೀಗಂದ್ರೆ ಹೇಗೋ? ಲವ್ ದಯವಿಟ್ಟು 50,000 ರೂಪಾಯಿ ಹೇಗಾರು ಅಡ್ಜಸ್ಟ್ ಮಾಡೋ ಪ್ಲೀಸ್ ಕಣೋ. ಹೇಗೋ ಆಗತ್ತೆ? ಇವಾಗ್ಲೇನೆ ಬಡ್ಡಿಗ್ ಬಡ್ಡಿ, ಮೀಟರ್ ಬಡ್ಡಿ, ಕಿಲೋಮೀಟರ್ ಬಡ್ಡಿ ಅಂತ ಕೇಳ್ತಾರೆ. ಅಂತ ಪಾರ್ಟಿ ಹತ್ರ ನಾವ್ ಇಸ್ಕೊಂಡ್ವಿ ಅಂತ ಇಟ್ಕೋ, ಆಮೇಲೆ ಜೀವನ ಪೂರ್ತಿ ಬಡ್ಡಿ ಕಟ್ಟಿದ್ರೆ ಮುಗಿಯೋದಿಲ್ಲ, ಹಂಗಾಗ್ಬಿಡುತ್ತೆ. ಲೈ ಹಾಗಾದ್ರೆ ದುಡ್ಡಿಗೇನೋ ಮಾಡೋದು? ನೋಡು, ನನ್ನ ಹತ್ರ ಒಂದು 10,000 ಇದೆ. ಅದನ್ ಬಿಟ್ಟು ಬೇರೆ ಕಡೆ ಎಲ್ಲೂ ಬಡ್ಡಿ ತಗೊಳಕ್ ಆಗೋದಿಲ್ಲ. ಛೇ, ಇದೆಲ್ಲ ಒಂದು ಬದುಕೇನೋ? 10,000, 5,000, 500, 50 ಅಂತ ಭಿಕ್ಷೆ ಎತ್ತೋದ್ರಲ್ಲಿ ಸಾಕಾಗೋಗುತ್ತೆ. ನಮ್ಮ ಮಾವನ್ ಕೊಡೋ ದುಡ್ಡು ಇನ್ನೂ ರೆಡಿನೇ ಆಗಿಲ್ಲ. ಇದ್ರ ಜೊತೆಗೆ ಮನೆ ಬಾಡಿಗೆ, ಮನೆ ಸಾಮಾನು, ಕರೆಂಟ್ ಬಿಲ್ಲು, ಕಾಲೇಜ್ ಫೀಸು, ಇದೆಲ್ಲ ನಾನು ಹೇಗೆ ಹೊಂದಿಸ್ತೀನಿ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಕಣೋ. ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆ ಸುತ್ತುತ್ತೆ ಕಣೋ. ಹೇ, ನನಗೊಬ್ರು ಬಡ್ಡಿ ಬಂಗಾರಮ್ಮ ಅಂತ ಗೊತ್ತು. ಅವ್ರ ಹತ್ರ ಹೋದ್ರೆ ನಿನಗೆ ಬೇಕಾಗಿರೋ ಅಮೌಂಟ್ ಸಿಗುತ್ತಪ್ಪ. ಹೌದೇನೋ? ನಾನು ನೀಲೇ ಅವ್ರ ಹತ್ರ ಕರ್ಕೊಂಡೋಗೋ. ಇಲ್ಲ ಕಣೋ, ಅದ್ ಮೀಟರ್ ಬಡ್ಡಿ ಆಗತ್ತೆ. ಅದು ನೀನೀಗ 50 ರೂಪಾಯಿ ಕೇಳ್ದೆ ಅಂತ ಇಟ್ಕೋ, ಅದಕ್ಕೆ 45 ರೂಪಾಯಿ ಕೊಡ್ತಾರೆ. ಅದು ಒಂದೇ ವಾರದಲ್ಲಿ ತೀರ್ಸ್ಬೇಕು. ಲೈ, ಅದೆಷ್ಟೇ ಬಡ್ಡಿ ಬೇಕಾದ್ರೆ ಆಗ್ಲಿ ಕಣೋ, ಪರವಾಗಿಲ್ಲ. ನಾನು ಅದನ್ನ ಹೇಗಾರು ಮಾಡಿ ಕಟ್ತೀನಿ. ದಯವಿಟ್ಟು ಅವ್ರ ಹತ್ರ ಕರ್ಕೊಂಡೋಗೋ ಪ್ಲೀಸ್. ಇನ್ನೊಂದು ವಿಷಯ ಕಣೋ, ಆ ಲೇಡಿ ಸ್ವಲ್ಪ ರಫ್ ಅಂಡ್ ಟಫ್. ಕರೆಕ್ಟ್ ಟೈಮಿಗೆ ಅಮೌಂಟ್ ಏನಾದ್ರೂ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೊಸ ಕೆಟ್ಟ ಶಬ್ದಗಳನ್ನ ಹುಡುಕಿ ಬಾಯಿಗೆ ಬಂದಂಗ್ ಬೈತಾಳೆ. ಅಯ್ಯೋ, ಅವ್ರು ಹೇಳಿದ 2 ದಿನ ಮುಂಚಿತವಾಗೇ ಕೊಟ್ಬಿಡ್ತೀನಿ ಕಣೋ. ಮೊದಲು ನೀನು ಆ ರಂಗನಾಯಿಕೆ ಹತ್ರ ಕರ್ಕೊಂಡೋಗೋ. ಏಯ್, ಅದ್ ರಂಗನಾಯ್ಕಿ ಅಲ್ಲ, ಬಡ್ಡಿ ಬಂಗಾರಮ್ಮ. ಲವ್, ಯಾವುದೋ ಒಂದು, ಮೊದಲು ಅವ್ರ ಹತ್ರ ಕರ್ಕೊಂಡೋಗೋ ನಡಿ. ಸರಿ, ನಡಿ. ಅಕ್ಕ, ತುಂಬಾ ಥ್ಯಾಂಕ್ಸ್ ಅಕ್ಕ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬಿಡಪ್ಪ, ನನ್ನ ಹತ್ರ ಇರೋದ್ರಿಂದ ಕೊಟ್ಟೆ. ಅಕ್ಕ, ನಿಮ್ ತರ ದೊಡ್ಡ ಗುಣ ಯಾರಿಗೂ ಬರೋದಿಲ್ಲ ಅಕ್ಕ. ಇಲ್ದೇ ಇರೋರ್ಗೆ ನಮ್ಮಂತವ್ರು ಕೊಟ್ರೆ ನಮ್ಮನ್ ಮನುಷ್ಯರು ಅಂತಾರೆ. ಹಾಲ್ ಕೊಡೋ ಪ್ರಾಣಿಗೆ ಹಸು ಅಂತಾರೆ. ಬದುಕಿದ್ರೆ ಹಸು ತರಾನೇ ಬದುಕ್ಬೇಕು. ಅಕ್ಕ, ತುಂಬಾ ಸಂತೋಷನಕ್ಕ. ಅಕ್ಕ, ಆಮೇಲೆ ಈ ಹಣ ನಾ ಸ್ವಲ್ಪ ದಿನದಲ್ಲಿ ವಾಪಸ್ ತಂದು ಕೊಟ್ಬಿಡ್ತೀನಿ ಅಕ್ಕ. ನಾನು ತುಂಬಾ ಮಾತಾಡಲ್ಲ, ಸಿಟ್ ಮಾಡ್ಕೊಳಲ್ಲ. ಆದ್ರೆ ಹೇಳಿದ ಟೈಮ್ಗೆ ಹಣ ಕೊಟ್ಟಿಲ್ಲ ಅಂದ್ರೆ ಆಡ್ಬಾರ್ದು ಮಾತೆಲ್ಲ ಆಡ್ಬಿಡ್ತೀನಿ. ಆತರ ಏನಿಲ್ಲ ಅಕ್ಕ, ನೀವ್ ಕೊಟ್ಟಿರೋ ಹಣ ಎಲ್ಲದೂ ವಾಪಸ್ ಕೊಟ್ಬಿಡ್ತಾನೆ. ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಆಯ್ತಪ್ಪ, ತುಂಬಾ ಸಂತೋಷ. ಹೋಗ್ ಬನ್ನಿ. ಆಯ್ತಕ್ಕ, ನಾವಿನ್ನು ಹೋಗಿ ಬರ್ತೀವಿ. ಹ್ಮ್. ಸರಿ ಕಣೋ ರಂಜಿತ್, ನಾನು ಹಿಂಗೆ ಹೊರಡ್ತೀನಿ. ಬಾಯ್. ಓಕೆ, ಬಾಯ್. ಪಾಪ ರಂಜಿತ್, ಕಾಫಿ ಮಾಡ್ತಾರಲ್ಲ? ಬೇಡಮ್ಮ, ಏನು ಬೇಡ. ಯಾಕೋ ಸಪ್ಪಗಿದ್ಯಾ? ಏನಾಯ್ತಪ್ಪ? ಇಲ್ಲಮ್ಮ, ದುಡ್ಡನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಏನು ಕೈ ನಡೆಯೋ ಜಾಗದಲ್ಲಿ ಲಕ್ಷಕ್ಕೋಸ್ಕರ ಅಲಿಯೋ ಹಾಗಾಯ್ತಲ್ಲೋ? 4 ಲಕ್ಷಕ್ಕೋಸ್ಕರ ಇಂಥ ಪಾಡ ನಿಂಗೆ? ಏನಮ್ಮ ನೀನು 4 ಲಕ್ಷ ರೂಪಾಯಿ ಅಂತ ತುಂಬಾ ಈಸಿಯಾಗಿ ಹೇಳ್ತಾ ಇದೀಯಾ? ನಾನು ಈ ದುಡ್ಗೋಸ್ಕರ ಎಷ್ಟು ಜನರ ಮುಂದೆ ನಿಲ್ಬೇಕಾಗಿ ಬಂತು ಗೊತ್ತಾ? ಏನು ನೀನ್ ಎಷ್ಟೊಂದ್ ಜನರಿಗೆ ಉಪಕಾರ ಮಾಡಿದ್ಯಾ? ನಿನಗಿಷ್ಟೊಂದ್ ಕಷ್ಟನಾ? ಅದೇನಮ್ಮ, ನನ್ಗೂ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೆಲ್ಲ ನಾನೊಂದು ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು, ದುಡ್ಡು ಮನೆ ಬಾಗಿಲಿಗೆ ಬಂದು ಬೀಳ್ತಾ ಇತ್ತು. ಈಗ ನಾನು ನೇರವಾಗಿ ಹೋಗಿ ಕೇಳಿದ್ರು ದುಡ್ಡು ಇರೋರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೀಗ ನನ್ನ ಮೇಲೆ ಎಲ್ಲ ಸಂಶಯ ಪಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲೋಡು, ನಿನ್ನನ್ನ ಯಾರೂ ಸಂಶಯ ಪಡ್ತಾ ಇಲ್ಲ. ನಿನ್ ಟೈಮ್ ಹೀಗಾಗಿದೆ ಅಷ್ಟೇ. ಹಣೆ ಬರ ಸರಿ ಇಲ್ಲ ಅಂದ್ರೆ ಆ ಧರ್ಮ ದೇವತೆಗಳು ಕಷ್ಟಪಡ್ತಾರಂತೆ. ಅದೆಲ್ಲ ಏನು ಇಲ್ಲ ಅಮ್ಮ. ಈಗ ನಾನು ಕೆಲಸ ಇಲ್ಲದೆ ಇದೀನಲ್ವಾ, ಅದಕ್ಕೆ ಕಾಸಿರೋನ್ ಕೂಡ ಕಿವಿ ಕೇಳ್ದಿರೋ ಹಾಗೆ ಹೋಗ್ತಾ ಇದ್ದಾನೆ. ಅಲ್ಲ ಕಣೋ,
ನೀನ್ ಕೆಲ್ಸ ಕಳ್ಕೊಳಕ್ಕೆ ಇದೇ ಹಣೆ ಬರಹನೇ ಕಾರಣ. ಏನಮ್ಮ ಹೇಳ್ತಿದೀಯಾ? ನಿನ್ನ ದೇವ್ರು ಪರೀಕ್ಷೆ ಮಾಡ್ತಿದ್ದೆ ಕಣೋ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸರಿ ಅದ್ ಬಿಡು, ಈಗ ನೀನ್ ಪೂರ್ತಿ ಹಣ ರೆಡಿ ಮಾಡಿದ್ಯೋ ಇಲ್ವೋ? ಓಮ್ಮ, ಆಲ್ಮೋಸ್ಟ್ ದುಡ್ಡನ್ನ ರೆಡಿ ಮಾಡಿದ್ದೀನಿ. ಇನ್ನೊಂದು ಲಕ್ಷ ಸಂಜೆ ಒಳಗೆ ಬಂದು ಸೇರುತ್ತೆ. ಅದು ಬಂದಿದ ತಕ್ಷಣ ತಗೊಂಡೋಗಿ ಕೊಟ್ಬಿಡ್ತೀನಿ. ಹಣ ಕೈಗೆ ಬಂದ ಕೂಡ್ಲೆ ಮೊದ್ಲು ನಿಮ್ ಮಾವನ್ ಮುಖದ ಮೇಲೆ ಬಿಸಾಕ್ಬಿಟ್ ಬಾ. ಆ ಪದ್ಮ ಎಂಥ ಮಾತಾಡ್ ಹೋದ್ಲು. ಸರಿ, ನಾನೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಮ್ಮ? ನೀನು ತುಳಸಿನು ಒಂದ್ಸಾರಿ ಸುಬ್ರಹ್ಮಣ್ಯಕ್ಕೆ ಹೋಗ್ ಬನ್ನಿ. ಅಲ್ಲಿ ಹೋದ್ರೆ ನಿಮ್ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಮ್ಮ? ಅಲ್ಲಿ ನಿನ್ಗೆ ಗೊತ್ತಿರೋ ಫೈನಾನ್ಷಿಯರ್ ಯಾರು ಇದ್ದಾರಾ? ಲವ್, ಸುಮ್ನೆ ಎದುರುತ್ರ ಕೊಡ್ಬೇಡ. ಹೇಗಿದ್ದಿದ್ ಮನೆ ಕಣೋ ಇದು. ಈಗ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ಗೊತ್ತಾ ನಿನ್ಗೆ? ನೋಡು, ಸಿಟ್ಟು ಮಾಡ್ಕೊಳ್ದೆ ನಾನು ಹೇಳುದನ್ನ ಸ್ವಲ್ಪ ಕೇಳು. ನಿನಗಾಗ್ಲಿ ಈ ಮನೆಗಾಗ್ಲಿ ಈಗ ಘಳಿಗೆ ಸರಿ ಇಲ್ಲ. ಹಾಗಂತ ಜೋಯಿಸ್ರು ಹೇಳಿದ್ದಾರೆ ಕಣೋ. ಅಮ್ಮ, ಇದನ್ನೆಲ್ಲ ಹೇಳೋದಕ್ಕೆ ಜೋಯಿಸ್ರೇ ಬೇಕಾ? ನನ್ನನ್ನು ಕೇಳಿದ್ರೆ ನಾನೇ ಹೇಳ್ತಿದ್ದೆ. ನೋಡು, ಒಳ್ಳೇದು ಕೆಟ್ಟದ್ದು ನಮಗ್ ಬಂದಾಗ್ಲೇ ಕಣೋ ಗೊತ್ತಾಗೋದು. ಮುಂದೆ ಬರೋದು ನಮ್ಗೆ ಹೇಗೋ ಗೊತ್ತಾಗುತ್ತೆ. ನೋಡು, ನಾಳೆ ಏನ್ ನಡೆಯುತ್ತೆ ಅಂತ ನಿನ್ನಿಂದ ಏನಾದ್ರೂ ಹೇಳಕ್ಕಾಗತ್ತಾ? ಅದು ಆ ಭಗವಂತನಿಗೆ ಮಾತ್ರ ಗೊತ್ತು ಕಣೋ. ಸರಿನಮ್ಮ, ನೀವಿವಾಗ ಯಾವ ದೇವ್ರು ನಾವು ನೋಡ್ಕೊಂಬಂದ್ರಿ? ನೋಡು, ನೀನ್ ನಂಬುದ್ರು ಸರಿ, ನಂಬದೇ ಇದ್ರು ಸರಿ, ನಮ್ಮನ್ನ ಬೇಕಾದ ಹಾಗೆ ಕುಣಿಸ್ತಾ ಇರೋದು ನಮ್ಮ ಜನ್ಮ ನಕ್ಷತ್ರ ಕಣೋ, ಮತ್ತ ದೇವ್ರು. ಇಷ್ಟೊಂದು ಮಾತಾಡ್ತೀಯಲ್ಲ ನೀನು. ನಿನಗೀಗ ಬಂದಿರೋ ಸಮಸ್ಯೆಗಳಿಗೆಲ್ಲ ಏನ್ ಕಾರಣ ಗೊತ್ತಾ? ಏನು? ತುಳಸಿ ಜಾತಕ ಕಣೋ. ಅನ್ಕೊಂಡೆ ನಾನ್ ತುಳಸಿನ ಮದ್ವೆ ಆಗಿರೋದೇ ತಪ್ಪು, ಅವಳಿಂದಾನೇ ನನ್ ಬದುಕು ಹಾಳಾಗಿರೋದು ಅಂತ ಹೇಳೋದಕ್ ಬರ್ತಾ ಇದೀಯಾ? ಈಗ ನಾನ್ ಎಲ್ಲೂ ಹಾಗೆ ಹೇಳ್ದೆ. ನಾನ್ ತುಳಸಿ ತಪ್ಪು ಅಂತ ಹೇಳದ್ನಾ? ತುಳಸಿ ಜಾತಕ ಸರಿ ಇಲ್ಲ ಅಂತ ಹೇಳ್ದೆ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಈ ರೀತಿ ದೋಷ ಇದ್ದೇ ಇರುತ್ತೆ ಕಣೋ. ಹಾಗೆ ತುಳಸಿಗೂ ಒಂದ್ ದೋಷ ಇದೆ. ಅದನ್ನ ನಾವೇ ತಾನೇ ಸರಿ ಮಾಡ್ಬೇಕು. ತುಳಸಿ ಪಾಪದ ಹುಡುಗಿ ಕಣೋ. ಹುಟ್ಟಿದ ದಿನದಿಂದ ಬರೀ ಕಷ್ಟನೇ ಅನುಭವಿಸ್ತಾ ಇದ್ದಾಳೆ. ದೇಹಕ್ಕೇನಾದ್ರೂ ನೋವಾದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅದೇ ಥರನೇ ಜಾತಕದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಜೋಯಿಸ್ರ ಹತ್ರ ಹೋಗ್ಬೇಕು ತಾನೆ. ಏನಮ್ಮ ಹೇಳ್ತಾ ಇದೀಯ ನೀನು? ಈ ಕಾಲದಲ್ಲೂ ನೀನು ಜೋಯಿಸ್ರು ಅದು ಇದು ಅಂತ ಹೇಳ್ತಿದೀಯಾ? ಸರಿಯಪ್ಪ, ನೀನು ಜೋಯಿಸ್ರ ಮಾತನ್ನ ನಂಬೇಡ. ತುಳಸಿ ಅನುಭವಿಸ್ತಾ ಇರೋ ಕಷ್ಟಗಳನ್ನಾದ್ರೂ ನಂಬ್ತೀಯಾ? ಅಲ್ಲ ಕಣೋ, ಅವಳಗ್ ಮಾತ್ರ ಯಾಕೋ ಕಷ್ಟದ ಮೇಲ್ ಕಷ್ಟ ಬರ್ತಾ ಇದೆ. ಅದಕ್ಕೇನ್ ಕಾರಣ ಹೇಳು? ತುಳಸಿ ನೋಡಿದ್ರೆ ಅವಳ ಗುಣದಲ್ಲಾಗ್ಲಿ ಅವಳ ಅಂದದಲ್ಲಾಗ್ಲಿ ಏನಾದ್ರೂ ಕೊರತೆ ಇದೆಯಾ? ಆದ್ರೆ ಅವಳು ಹುಟ್ಟಿದ ಸಮಯನೇ ಸರಿ ಇಲ್ವಲ್ಲಪ್ಪ. ವಿಷಚಕ್ರ ಯೋಗನೋ ಏನೋ. ಜೋಯಿಸ್ರು ಹಾಗಂತ ಹೇಳಿದ್ರು. ಕಷ್ಟದ ಮೇಲ್ ಕಷ್ಟ ಬರ್ತಾ ಇರುತ್ತೆ ಅಂತ ಹೇಳಿದ್ರು. ನೋಡು, ಒಂದು ದಿನ ನಕ್ರೆ ಇನ್ನೊಂದ್ ದಿನ ಅಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ತುಳಸಿ ನೋಡಿದ್ರು ಹಾಗೆ ತಾನೇ ಇರೋದು. ಅಮ್ಮ, ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸುಖನೂ ದುಃಖನೂ ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಅಮ್ಮ. ಅದು ತುಳಸಿಗಷ್ಟೇ ಅಲ್ಲ, ಎಲ್ರಿಗೂನು. ಸುಮ್ನೆ ಕೊಂಕು ಮಾತಾಡ್ಬೇಡುವ. ಉಳಿದವ್ರು ಅನುಭವಿಸೋದೆಲ್ಲ ಸಾಧಾರಣ ವೇದನೆ. ಆದ್ರೆ ತುಳಸಿಗ್ ಹಾಗೇನೋ? ಅವಳು ಅನುಭವಿಸ್ತಾ ಇರೋದೆಲ್ಲ ನರಕ ಯಾತ್ನೆ. ಹೆಂಡತಿ ಕಷ್ಟ ಅರ್ಥ ಮಾಡ್ಕೊಳ್ದೆ ನೀನ್ ಈ ರೀತಿ ಮಾತಾಡ್ತೀಯಲ್ಲ. ನೋಡು, ಚಿಕ್ಕ ಮಗು ಆಗಿದ್ದಾಗ್ಲೇ ಅವಳಮ್ಮ ಅವಳನ್ ಬಿಟ್ಟು ಓಡ್ ಹೋಗಿದ್ದಾಳೆ. ಎಲ್ರಿಗೂ ಈ ಥರ ಆಗತ್ತಾ? ಜೀವನ ಪೂರ್ತಿ ಚಿಕ್ಕಮ್ಮ ಕೊಟ್ಟ ಕಷ್ಟನ ಅನುಭವಿಸಿದಾಳೆ. ಇದೇನು ಎಲ್ರಿಗೂ ಬರುತ್ತಾ? ಹುಟ್ಟಿದ ಮನೆ ಸರಿ ಇಲ್ಲ ಅಂದ್ರೂ ಕೊಟ್ಟ ಮನೇಲಾದ್ರೂ ಸಂತೋಷವಾಗಿರ್ಬೇಕು. ಇಲ್ಲಿ ಬಂದ್ರು ಅವಳು ನರಕ ಅನುಭವಿಸ್ತಾ ಇದ್ದಾಳೆ. ಇದಕ್ಕೆಲ್ಲ ಯಾರೋ ಕಾರಣ? ನೀನಾ ನಾನಾ? ಇದನ್ನೆಲ್ಲ ಸರಿ ಮಾಡೋ ಅಂದ್ರೆ ಹರಿಕತೆ ಎಲ್ಲ ಮಾತಾಡ್ತೀಯ. ನೀನ್ ಹೇಳೋದು ಸರಿನೇನಮ್ಮ. ತುಳಸಿ ಒಂದು ದಿನ ಸಂತೋಷವಾಗಿದ್ರೆ ತಿಂಗಳು ಪೂರ್ತಿ ವೇದನೆನ ಅನುಭವಿಸ್ತಾ ಇರ್ತಾಳೆ. ಪಾಪ ನಮ್ಮ ತುಳಸಿ.
ಅದೇನಪ್ಪ ನಾನು ಹೇಳ್ತಾ ಇರೋದು. ಅವಳಲ್ಲಿರೋ ದೋಷ ಸಾಧಾರಣವಾದ್ದಲ್ವಂತೆ, ಸಾಂಕ್ರಾಮಿಕ ದೋಷ ಅಂತೆ. ಅವಳಲ್ಲಿರೋ ದೋಷ ಜೊತೆಲಿರೋರ್ಗೂ ಅಂಟ್ಕೊಂಡ್ಬಿಡುತ್ತಂತೆ. ಹಾಗಂತ ಜೋಯಿಸ್ರು ಹೇಳಿದ್ರು. ಅದೇ ಕಣೋ ನನಗೂ ಭಯ ಆಗ್ತಾ ಇರೋದು. ಏನಮ್ಮ ಹೇಳ್ತಾ ಇದೀಯಾ? ತುಳಸಿಗಿರೋ ದೋಷ ನಮಗೂ ಬಂದ್ಬಿಡುತ್ತೆ ಅಂತ ಹೇಳ್ತಿದೀಯಾ? ಹೌದು ಕಣೋ, ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ತುಳಸಿ ಅವ್ರ ಅಮ್ಮನ ಹೊಟ್ಟೆಲಿರೋವರೆಗೂ ಅವ್ರಮ್ಮ ಚೆನ್ನಾಗೇ ಇದ್ಲು. ಇವಳು ಹುಟ್ಟಿದ್ಮೇಲೆ ಅವಳಮ್ಮ ಬುದ್ಧಿಗೆಟ್ ಓಡ್ ಹೋಗಿರ್ತಾಳೆ. ಅವಳ ಚಿಕ್ಕಮ್ಮ ಮಕ್ಕಳ ಜೊತೆ ಪ್ರೀತಿಯಿಂದಾನೇ ಇರ್ತಾಳ್ತಾನೆ. ಇವಳು ನೋಡಿದ್ರೆ ಯಾಕೋ ಊರ್ಕೋತಾಳೆ? ಅಷ್ಟೆಲ್ಲ ಯಾಕೋ ನಿನ್ ಜೊತೆ ನಾನು ಪ್ರೀತಿಯಿಂದ ಇಲ್ವಾ? ಅವಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದ ದಿನಾನೇ ನಿನ್ನನ್ನ ಬಾಯಿಗೆ ಬಂದಾಗ ಬೈದಿದ್ದೀನಿ. ಅದೆಲ್ಲ ಯಾಕೆ? ಅದು ಅವಳ ದೋಷದ ಫಲ ಕಣೋ. ಏನಮ್ಮ ಹೇಳ್ತಾ ಇದೀಯಾ? ದೋಷ ಇದ್ದಿದ್ ಮಾತ್ರಕ್ಕೆ ಹೀಗೆಲ್ಲ ಆಗುತ್ತಾ? ಅಯ್ಯೋ, ಇದಕ್ಕಿಂತ ಕೆಡ್ದಾಗ ನಡೀತೆ ಕಣೋ. ಅವಳ ಮೇಲೆ ಯಾರೆಲ್ಲ ಪ್ರೀತಿ ತೋರಿಸ್ತಾರೋ ಅವ್ರಿಗೆಲ್ಲ ಕಷ್ಟ ಬರುತ್ತೆ ಅನ್ನೋದೇ ವಿಧಿ. ಈಗ ನೋಡು, ತುಳಸಿ ಅಪ್ಪನಿಗೆ ಎಷ್ಟೆಲ್ಲ ಕಷ್ಟ ಬಂತು. ಎದೆ ನೋವು ಬಂದು ಸಾಯೋ ತನಕ ಹೋಗ್ಬಿಟ್ರು. ಅಷ್ಟೆಲ್ಲ ಯಾಕೋ ಮದ್ವೆಗ್ ಮುಂಚೆ ನೀನ್ ಎಷ್ಟು ಸಂತೋಷವಾಗಿದ್ದೆ. ಅದೇ ನೀನು ಮದ್ವೆ ಆದ್ಮೇಲೆ ಒಂದು ದಿನ ಆದ್ರೂ ಸಂತೋಷವಾಗಿದೆಯೇನೋ? ಮದ್ವೆ ಆಗಿ 2ನೇ ದಿನನೇ ಯಾರೋ ಒಬ್ಬ ನಿನ್ನನ್ನು ಹೊಡೆದ. ಆಮೇಲೆ ಬ್ಯಾಂಕ್ನಲ್ಲಿ ಸಮಸ್ಯೆ ಆಯ್ತು, ಇದ್ದ ಕೆಲ್ಸನೂ ಹೋಯ್ತು. ಇವತ್ತು ನಿನ್ನ ಪರಿಸ್ಥಿತಿನ ಯೋಚನೆ ಮಾಡು. ಒಳ್ಳೆಯವರು ಕೂಡ ನಿನ್ನನ್ನು ಅಪಾರ್ಥ ಮಾಡ್ಕೋತಿದ್ದಾರಲ್ಲೋ. ನೀನೊಬ್ಬ ಮೋಸ್ಕಾರ ಅಂತಾನೂ ಮಾತಾಡ್ಕೋತಾ ಇದ್ದಾರೆ. ಅಲ್ಲ ಕಣೋ, 4 ಲಕ್ಷ ಹೊಂಚೋಕೆ ನೀನ್ ಎಷ್ಟು ಕಷ್ಟಪಡ್ತಿದ್ಯಲ್ಲೋ. ಅಮ್ಮ, ಈ ರೀತಿ ಏನೇನು ಹೇಳಿ ನಾನು ಎದುರಿಸ್ಬೇಡ ಅಮ್ಮ. ಅಲ್ಲ, ಒಂದ್ರಿಂದ ಒಂದು ಕಷ್ಟ ಬರ್ತಾ ಇದ್ರೆ ನಾವೆಲ್ಲ ಹೇಗಮ್ಮ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ? ನೋಡು, ಒಂದ್ ಹೆಣ್ಣು ಮನೆಗ್ ಬರೋದು ಅಂದ್ರೆ ಸಾಮಾನ್ಯ ಅಲ್ಲ ಕಣೋ. ಅವಳ ಜೊತೆ ಅದೃಷ್ಟನೂ ಬರುತ್ತೆ. ಒಳ್ಳೆ ಅದೃಷ್ಟ ಇದ್ರೆ ಮನೆಯಲ್ಲಿ ಹಣನೂ ತುಂಬುತ್ತೆ, ಸಂತೋಷನೂ ಬರುತ್ತೆ ಕಣೋ. ಆದ್ರೆ ಈ ರೀತಿ ದೋಷ ಇದ್ರೆ ಮನೆಯವ್ರನ್ನೆಲ್ಲ ನುಂಗಿ ನೀರ್ ಕುಡ್ದು ಬಿಡುತ್ತೆ ಕಣೋ. ನಿನ್ನನ್ನ ಹೆದರ್ಸೋಕ್ಕೋಸ್ಕರ ನಾನು ಈ ರೀತಿಯೆಲ್ಲ ಹೇಳ್ತಿಲ್ಲಪ್ಪ. ನೋಡು, ತುಳಸಿ ಇಲ್ಲಿ ತನಕ ಕಷ್ಟಪಟ್ಟಿದ್ದೆಲ್ಲ ಸಾಕಪ್ಪ. ಅವಳು ದೋಷಕ್ಕೆ ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಜೋಯಿಸ್ರು ಹೇಳಿದ್ದಾರೆ. ಅದಕ್ಕೆ ಕಣೋ, ನೀವಿಬ್ರು ಸುಬ್ರಹ್ಮಣ್ಯಕ್ಕೆ ಹೋಗ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈಗೇನು ಇಬ್ರು ಹೋಗ್ ಬರ್ತೀರಾ? ಸರಿಯಮ್ಮ, ನೋಡೋಣ. ನೋಡು, ಇಂಥ ವಿಷಯದಲ್ಲಿ ನಾಳೆ ನಾಡಿದ್ದು ಅಂತ ತಡ ಮಾಡ್ಬೇಡ. ತಡ ಆದಷ್ಟು ದೋಷಕ್ಕೆ ಶಕ್ತಿ ಜಾಸ್ತಿ ಆಗುತ್ತಂತೆ. ಈಗಾಗಲೇ ಹೊಡೆದಾಟ, ಕೋರ್ಟು, ಜಗಳ, ತುಂಬಾ ಸಮಸ್ಯೆ ಅನುಭವಿಸ್ಬಿಟ್ಟಿದೀವಿ. ಇದನ್ನ ಈಗ್ಲೇ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಪ್ರಾಣಕ್ಕೆ ಸಂಸ್ಕಾರ ಬಂದ್ಬಿಡುತ್ತೆ ಕಣೋ. ನೋಡು, ಅವತ್ತು ತುಳಸಿಗ್ ಬಂದ್ ಕಂಟಕನ ನೀನ್ ಮೈ ಮೇಲೆ ಹೇಳ್ಕೊಂಡೆ. ನಿನ್ನನ್ನ ಅವನ್ ಹೊಡೆದು ಹೋದ. ನಾಳೆ ಅವಳಿಗೆ ಏನಾದ್ರೂ ಆದ್ರೆ ನೀನೇನೋ ಮಾಡ್ತೀಯಾ?